ಹಲೋ ಹೇಳವ. ಏನ್ ಫೋನ್ ಮಾಡ್ಬಿಟ್ಟಿದ್ಯಲ್ಲ? ಏನ್ ನಂದಿನಿ ಭಾರಿ ಖುಷಿಯಾಗಿದೆಯಲ್ಲ? ಏನ್ ಸಮಾಚಾರ? ಅವ್ವ ನಾವು ನಾನು ರುಕ್ಮಿಣಿ ಅತ್ತೆ ಮಾವ ಎಲ್ಲರೂ ಸೂರ್ಯ ಅವ್ರ ಊರದಲ್ಲ ಅಲ್ಲಿಗೆ ಬಂದಿವಿ ಕಣವ. ಊರ್ಗೆ ಹೋಗಿದ್ದೀರಾ? ಎಷ್ಟು ದಿವಸ ಇದ್ರಿ ಮಗ? ಅವ್ವ ನೋಡ್ಬೇಕು ಕಣವ. ಇಲ್ಲೇ ಅಡ್ಜಸ್ಟ್ ಆದ್ರೆ ಇಲ್ಲೇ ಉಳ್ಕತೀವಿ, ಇಲ್ಲ ಅಂದ್ರೆ ಹೋಯ್ತೀವಿ. ಏನ ಏನ್ ಮಾತಾಡ್ತಿದ್ದೀನಿ ನೀನು? ಇಲ್ಲೇ ಉಳ್ಕತೀವಿ ಅಂದ್ರೆ ಅರ್ಥ ಆಗಂಗೆ ಮಾತಾಡೋ ನಂದಿನಿ ನೀನು. ಸುತ್ತಿ ಬಳಸಿ ಮಾತಾಡ್ತಾರೆ, ನನಗೆ ಹುಚ್ಚಿಡ್ಕೂತದೆ ಈಗ ಬೇರೆ ಇವಳು. ಹಾಗಂದ್ರೆ ಏನು? ಅಯ್ಯೋ ಅದೇ ಯಾಕನವ ಮಾವರು ಹಳ್ಳಿಲಿರ್ಬೇಕು ಅಂತ ಆಸೆ ಪಡ್ತಿದ್ರು, ಅದಕ್ಕೆ ಬಂದಿವಿ. ಅದೇ ನಿಮ್ಮ ಮಾವ ಆಸೆ ಪಟ್ರೆ ನಿಮ್ಮ ಮಾವನ ಕಳಿಸ್ಬಿಟ್ಟು ನೀವು ಇರದೆ ಬಿಟ್ಟು ನೀವೇನಿಗೆ ಬಂದಿದ್ದೀರಿ? ತಲೆಗೆಲ್ಲ ಕೆಟ್ಟೋಗಿದ್ದದ? ತಲೆ ಕೆಟ್ಟೋಗಿದ್ದದ? ಅದು ಹೊಲ್ದನಯ್ಯ ಅಂಬೂರ್ವ ಗೌರ್ಮೆಂಟ್ ಕೆಲಸ ಅದೇ ಅಂತ ಮದುವೆ ಮಾಡಿ ಕೊಟ್ರೆ ಮಗಳನ್ನ ಅದು ಕಡ್ಕ ಕುತ್ಕೊಂಡವನೆ. ಅದೇ ನಾಯಿನ ಕರ್ಕ ಬಂದು ಕುಪ್ರಿಗೆ ಕೂರ್ಸಿದ್ರೆ ಅದು ಬುದ್ಧಿ ಬಿಡ್ತಿಲ್ವಂತೆ. ಅನ್ನಂಗೆ ಒಂದು ಕೆಲಸನೂ ಗಿಟ್ಟಿಸ್ಕೊಳಕ್ಕಾಗಲಿಲ್ಲ, ಇರೋ ಕೆಲಸನೂ ಮುಡಿಕೊಳಕ್ಕಾಗಿಲ್ಲ. ಸುಮ್ಮನೆ ಇಲ್ದಿದವ್ರಿಗೆಲ್ಲ ಕೊಟ್ಬಿಟ್ಟು ಹಿಂಗೆ ಆಗೋದು. ಉಳಿಸ್ಕೊಳಕ್ಕೆ ಆಗೋರು ಮಾತ್ರ ಕೊಡಬೇಕು, ಇಲ್ಲಾಂದ್ರೆ ಸುಮ್ಮನೆ ಇರಬೇಕು. ಹೆಂಗೆ ಎದ್ದ ಕೆಲಸ ಚಿಲ್ದಂತ ಗೌರ್ಮೆಂಟ್ ಕೆಲಸ ಬಿಟ್ಬಿಟ್ಟು ಹೋಗಿ ಹೊಲ್ದಲ್ಲಿ ಮಸ್ತಿನಿ ಅನ್ಕೊ ಹೋಗೋನೆ. ಅವ್ನಿಗೆ ಹೇಗ್ತೀನಿ ಬೆಂಕಿ ಹಾಕ. ಅಲ್ಲ ನೀನಾರು ಹೇಳ್ಬೇಡ್ತಾನೆ ನೀನು? ತಲೆಗೆ ಕೆಟ್ಟೋಗಿದ್ದದ? ಹೋಗಿ ಏನು ಮಾಡೋಣ ಅವನು? ನೀನು ಹೋಗಿ ಹೊಲ್ದಲ್ಲಿ ಬಿದ್ದು ಸಾಯಿ ಏನಾಗಿದ್ದೀರ? ನಾವೇನಕ್ಕೆ ಕಷ್ಟಪಟ್ಬಿಟ್ಟು ಗೌರ್ಮೆಂಟ್ ಕೆಲಸನ ಹುಡಿಕೊಂಡು ನಿನಗೆ ಮಾಡಬೇಕಾಯ್ತು? ನಾವೇನು ನಿನ್ನ ಗಂಡ ಏನು ಅಂದ ಚಂದ ರಾಜ್ಕುಮಾರ್ ಅಂತ ಕೊಟ್ಟಿದ್ದವ? ಅವ್ನು ಕೆಲಸ ನೋಡ್ಬಿಡ್ತಾನೆ ಕೊಟ್ಟಿದ್ದು. ಅವನೇ ಈಗ ತಿರ್ಕ ನಿಂತವನೆ ಅಂದ್ರೆ ಉರಿತಾದೆ ನನಗೆ ಮೈಯಲ್ಲವ. ಅದು ಹೊಲ್ದನೇ ಹಳ್ಳಿಗೆ ಹೋಗಿವಿ ಅಂತ ಇದು ಬೇರೆ ಸಂಜಾಯಿಸ ಬೇರೆ ಕೊಟ್ಕೊತಾ ಕೂತಾವಳೆ. ಇಲ್ಲಿ ಏನು ಪಾರಿಂಗ್ ಹೋಗಿರೋರಂಗೆ, ಯಾವುದೋ ದೇಶಕ್ಕೆ ಹೋಗಿರೋಳಂಗೆ ಖುಷಿ ಪಡ್ತಾ ಕೂತಾವಳೆ. ಏನು ತಲೆಗೆ ಸಗಣಿ ತುಂಬಿದ್ದ ಇಲ್ಲ ಮಿದ್ದು ತುಂಬಿದ ಬುದ್ಗಿದ್ದ ಇಲ್ವೋ? ಅದೇನು ತಲೆಗಳಿಗೆ ಜಡಿ ಮಾಡಿ ತುಂಬ್ಕೊಂಡಿದ್ಯಾ? ಜಡಿ ಮಣ್ಣ ನಾಟಕ ಹಾಡ್ತಾ ಕೂತಾವಳೆ. ನಾಟಕವ ಏನಾಗಿದ್ದದು ನಂದಿನಿ? ಏನಾಗಿದ್ದದು? ಇತ್ತೀಚೆಗೆ ನಿನ್ನ ಹೊರಸೆನೆ ಬದಲಾಗತ್ತಲ್ಲ, ಹಲ್ಲು ಕಿಸ್ಕ ಕೂತ್ಕೊತಾಳೆ. ಹಲ್ಲ ಏನು ಅಡ್ಜಸ್ಟ್ ಆದರೆ ಇಲ್ಲೇ ಉಳ್ಕೊಬಿಟ್ಟಾರಂತೆ, ಇಲ್ಲಾಂದ್ರೆ ಹೋದಾರಂತೆ. ಯಾಕೆ ಅಡ್ಜಸ್ಟ್ ಮಾಡ್ಕೊಂಡು? ಅಡ್ಜಸ್ಟ್ ಆಗಿಲ್ಲ ಅಂತ ಹೋಗು ನೀನು. ಹೆಂಗಿರೋದು ಮನೆ? ಅದೇ ಕಣವ ಮಾಮೂಲಿ ಸುಮಾರಾಗಿರ್ತಾವಲ್ಲ ಹಳ್ಳಿಗಳಲ್ಲಿ, ಹಳೆ ತೊಟ್ಟಿ ಮನೆ ಅಂತದ್ದು. ಮಂಗಿ ಅಲ್ಲ ಅಂತೆ ಹರಮನೆ ಹಂಗೆ ಅಂತ ಚಂದದ ಮನೆ ಬಿಟ್ಬಿಟ್ಟು ಹಳೆ ಮನೆಗೆ ಹೋಗಿದ್ದಾಳಂತೆ. ಹಳೆ ಮನೆಗೆ ನಿನ್ಗೇನು ಬರಬಾರ್ದು ಬಂದಿದ್ದದ? ಬರಬಾರ್ದು. ಏನೋ ಮುದ್ಕ ಏನೋ ಆಪರೇಷನ್ ಮಾಡಿಸ್ಕೊಂಡು ಹೆಂಗೋ ತೆಪ್ಪು ಬಿದ್ದಿರ್ದಾನೆ ಬಿಟ್ಬಿಟ್ಟು ಅದು ಬೇರೆ ಅವ್ದು ಬೇರೆ ನಾಟಕ. ಅಲ್ಲ ಓದಿದ್ರೆ ಅವ್ನು ಹೋಗೋನು. ನಿನ್ನ ಗಂಡನ್ಗೆ ಏನಾಗಿರೋದು? ಅವ್ರು ಹೇಳ್ದಂಗೆಲ್ಲ ಕುಣ್ಕ ಕುಣಿತಾನಲ್ಲ. ಓ ಚೆನ್ನಾಗದೆ ಒಳ್ಳೆಯ ನಾಟಕ ಒಳ್ಳೆಯ. ಗೌರ್ಮೆಂಟ್ ಕೆಲಸ ಅಂದ್ಬಿಟ್ಟು ಮದುವೆ ಮಾಡಿಸ್ಕೊಂಡು ಹೋದವನು ಕೆಲಸನೂ ಬಿಟ್ಬಿಟ್ಟು ಅದು ಇರಲಿ. ಸಿಟಿಲಿ ಅವನೇ ತಾಳು ಮನೆಗಿನೇ ಬಾಡಿಗೆ ಬರ್ತವೆ, ಅಚ್ಚುಕಟ್ಟಾಗಿರ್ತಾರೆ. ಸಿಟಿಲಿ ಕಾಲು ದುಳು ಮಣ್ಣಾಗಂಗಿಲ್ಲ. ನನ್ನ ಮಗಳು ಆರಾಮಾಗಿರ್ಬೋದು ಅಂತ ಕೊಟ್ಟರೆ ನಾವು ಹೊಲ ಕರ್ಕೋಗವನೆ. ಈ ಬಂಗಕ್ಕೆ ನಾವು ಮಾಡಬೇಕಾಯ್ತು? ಬೇಕಾಗಿಲ್ಲ ಕತೆ. ಎಲ್ಲ ಕೊಡು ನಿನ್ನ ಗಂಡನಿಗೆ. ಇಲ್ಲ ನಾನೇ ಫೋನ್ ಮಾಡ್ತೀನಿ ತಗೋ, ಮಾಡ್ತೀನಿ ಅವ್ನಿಗೆ. ಕರ್ಕೋಗಿದ್ದಾನಂತೆ ಕರ್ಕೋಯ್ತಾ? ಅಲ್ಲ ಅವನೇನ ಕರ್ಕೋಯ್ತಾನೆ ಬರಲ್ಲ ಅನ್ನಕಾಯ್ತಿಲ್ವಾ? ನೀ ಸಾವುತಿ ಅವಳು ಬಂದಿದ್ದಾಳೆ? ಅಲ್ಲ ಕಣವಿದ್ಯ ಯಾಕೆ ಆಡ್ತಿದ್ದಿ? ಅವಳು ಬಂದವಳೆ, ಎಲ್ಲ ಬಂದಿವಿ. ಸುಮ್ಮನಿರು ನೀನು. ಏನಿದ್ದರು ಅಂತ ತಲೆಗೆಲ್ಲ ಕೆಟ್ಟೋಗಿದ್ದದ ನಿನಗೆ? ಲೂಜ್ ಬಂದ್ಬಿಟ್ಟದ ನಿನಗೆ? ಹತ್ರದಲ್ಲಿ ಇರ್ಬೇಕಾಯ್ತು ನಿನಗೆ. ಮುಖ ಕೆಳಗ್ಬಿಡ್ತಿದೆ ಮೋಟ್ ಬರ್ಲು ತಗೊಂಡು. ಯಾಕೆ ಆಡ್ತಿದ್ದಿ ನೀನು? ಬರೋಕ್ಕಿಲ್ಲ ಅಂತ ಆಟ ಮಾಡಬೇಕು ತಾನೆ? ಹೋಗ್ಬಿಟ್ಟಲ್ಲಿ ಎಲ್ಲಕ್ಕೂ ಕತ್ತಾಳಾಡ್ಸ್ಕೊಂಡು ಮೂಗ್ ಬಸ್ ಬಿತ್ತರ ಕೂತಿದ್ಯೇನೋ. ಅದಕ್ಕೇನೋ ನನ್ನ ಮನೆ ಬಿಟ್ಬಿಟ್ಟು ಆಚೆ ಹೋಗು ಅಂತ ಕಳಿಸಿದ್ದು. ಅವ್ರು ಹೇಳ್ದಕ್ಕೆಲ್ಲ ಹ್ಞೂ ಅಂತ ತಲೆ ಎಲ್ಲಾಡ್ಸಕ್ಕೆ ಬಂದ್ರೆ ಹಂಗೆ ಮುಷ್ಣಿಗೆ ತಿದ್ದು ಬಿಡ್ತೀನಿ. ಮುಷ್ಣಿಗೆ ಏನು ತಿಳ್ಕೊಂಡಿದ್ದೀನಿ ನೀನು? ಈಗಲೇ ಹಠ ಮಾಡು. ಊರು ಹೋಗೋದ ನನಗೆ ಇಲ್ಲಿ ಒಂದೇ ಇಲ್ಲ, ನಾನು ಇಲ್ಲಿ ಇರಕ್ಕಿಲ್ಲ, ನಾನು ಹೋಗ್ಲೇಬೇಕು ಅಂತ ಹಠ ಮಾಡು ನೀನು. ಇಲ್ಲ ನಾಟಕ ತೆಗಿ, ಇಲ್ಲ ಜರ ಬಂದರೆ ಸಳಿ ಬಂದವೆ ಏನು ಅದು ಬಿಟ್ಬಿಟ್ಟು ಹಲ್ಕಿಸ್ಕಾಕೋತಾವಳೆ ಭಾರಿ ಚೆನ್ನಾಗದೆ ಅಂತ. ಏನು ಅಲ್ಲಿಗೆ ಹೋಗ್ಬಿಟ್ಟು ಏನು ಕಡ್ದು ಕಟ್ಟಿ ಹಾಕ್ಬೇಕಾಯ್ತಾ? ಹಳ್ಳಿಯನ್ನ ಕಟ್ಕೊಂಡು ನಾಳೆ ಸಾಕಾಗದೆ ಕತೆ. ಏನಿಲ್ಲಿ ಇರಬೇಕಾಗಿಲ್ಲ ನೀನು. ಕಡ್ದು ನಡಿ ನೀನು. ಈ ಬಂಗಕ್ಕೆ ಅವ್ನು ಮದುವೆ ಮಾಡ್ಬೇಕಾಯ್ತು ನಾವು. ಓಯ್ ಇಷ್ಟ ಬಂದಂಗೆ ಮಾಡ್ಕೋತಾರೆ ಮನೇಲಿ. ಹೆಡ್ತಿ ಏನಕ್ಕೆ ಸೊಸೆ ಮಾತು ಹೆಡ್ತಿ ಮಾತು ಇಲ್ಲಿ ಲೆಕ್ಕೋಕ್ಕಿಲ್ಲ. ಅವ್ರು ಇಷ್ಟ ಬಂದಂಗೆ ಎಷ್ಟು ಮದುವೆನಾರು ಮಾಡ್ಕೋಬೋದು, ಕೆಲಸ ಬಿಟ್ಟಿರ್ಬೋದು, ಹಳ್ಳಿ ಕರ್ಕೋಬೋದ್ರೆ ಹಳ್ಳಿಗೂ ಹೋಗ್ಬೋದು. ಎಲ್ಲ ಒಳ್ಳೆ ಚೆನ್ನಾಗದೆ ನಾಟಕ. ಚೆನ್ನಾಯ್ತವ. ಏನಾಗಿರೋದು? ಎದ್ದಡಿ ನೀನು. ಕೂತಿರೋದು ನೋಡು. ಹಲ್ಕಿಸ್ಕೊಂಡು ಏನು ನನ್ನ ಚಂದ ಅಂತಾರೆ, ಸನ್ಮಾನ ಮಾಡ್ತಾರೆ ಅಂತಾನೇನೋ. ಅಲ್ಲ ಕಣವ ಅದೇ ಕವಿಂಗ್ ಆಡ್ತಿದ್ದಿ. ಅಲ್ಲ ಸೂರ್ಯವರು ಅಪ್ಪನ ಬಿಟ್ಬಿಟ್ಟಿದ್ದಾರೆ. ಸರಿ ಸೂರ್ಯವ್ರು ಬಂದ್ಬಿಟ್ರೆ ನಾನು ಒಬ್ಬಳೇ ಇರೋಣ. ಸೂರ್ಯವ್ರಿಗೋಸ್ಕರ ತಾನೇ ನಾನು ಬಂದಿರೋದು. ಬಿಡು ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಹೋಯ್ತೀವಿ, ಇಲ್ಲಾಂದ್ರೆ ಉಳ್ಕೋತೀವಿ ಕತೆ. ಏನಿಲ್ಲ ಉಳ್ಕೋಬೇಕು ಅಂತ ಯಾರ್ದು ಬಂದ್ವಂತ ಇಲ್ಲ ಕತೆ. ಮಾವನಿಗೂ ಸರಿತಿಲ್ವಲ್ಲ, ಆಪ್ರೇಷನ್ ಆಗಿತ್ತಲ್ಲ, ಅದಕ್ಕೆ ಮಾವನಿಗೂ ದಿವಸ ಖುಷಿ ಆಗಲಿ ಅಂದ್ಬಿಟ್ಟು ಕರ್ಕೊ ಬಂದಿರೋದು. ಓ ದಾನ್ಗಾತಿ ಅಲ್ವಾ ನೀನು? ಅದಕ್ಕೆ ಗಂಡನು ಬಿಟ್ಕೊಟ್ಬಿಟ್ಟಾಯ್ತು. ಈಗ ಮಾವ ಹಂಗೆ ಅಂತ ಹಿಂಗಂತೆ. ಅಲ್ಲ ಅವ್ನಿಗೂ ಸರಿ ಇದ್ದಾರೆ, ನೀನೇನು ನಿನ್ನ ಸೇಫ್ಟಿ ನೀನು ನೋಡ್ಕೋಬೇಕು ಕನ್ನಂದಿನಿ. ಅವ್ರಿಗೂ ಸರಿಲ್ಲ ಇವ್ರಿಗೂ ಸರಿಲ್ಲ ಅನ್ಕೊಂಡು ನೀನು ಹಂಗೆ ಆಡ್ತಾ ಕೂತ್ಕೊಳಕ್ಕದ? ಆಡ್ತವ ಒಳ್ಳೆ ನಾಟಕ ಒಳ್ಳೆ ಚೆನ್ನಾಗಿ ಆಡ್ತಾ ಇದೀಯ. ಎಷ್ಟು ಹೇಳಿದ್ರು ಬುದ್ಧಿ ಬರೋಕ್ಕಿಲ್ಲ ನಿನಗೆ. ಹೇಳಿ ನಂಗೆ ಸಾಕಾಯ್ತಾ? ಇರತ್ತಾಳು ಮಗಳು ಚೆನ್ನಾಗಿದ್ದಾಳೆ ಫೋನ್ ಮಾಡೋದಂತ ಫೋನ್ ಮಾಡಿದ್ರೆ ಮಳ್ಳಿ ನಂಗೆ ಹೋಗೋಳು ಹಳ್ಳಿಗೆ. ಹೇಳ್ದಾನೆ ಹೇಳ್ಬಿಟ್ಟು ಮೊದಲು ಹೇಳಬೇಕು ತಾನೇ. ಏನಾದ್ರು ಮಾಡಿ ನೀವು ಒಂದು ಕೆಲಸವ ಈಗ ಹೇಳ್ತಾವಳೆ. ಏನು ಬೇಡಕತೆ ಊರಿಗೆ ಹೋಗೋದ ನಡಿಯೇನು? ಅಲ್ಲೇ ನಿಂತ್ಕೊಂಡು ಏನು ಮಾಡಿ ನೀನು ಅಲ್ಲಿ? ಇನ್ಯಾರಿದ್ದಾರೋ ಅಲ್ಲಿ ಆ ಮನೇಲಿ? ಯಾರು ಇಲ್ಲ ತಾನೆ? ನೀವು ಇಷ್ಟೇ ಜನ ತಾನೆ? ನೀವು 5 ಜನ? ಇಲ್ಲ ಕಣವ, ಅಜ್ಜಿ ತಾತ ಎಲ್ಲ ಅವ್ರಿ.
ಏನ ಅಜ್ಜಿ ತಾತ ಇದ್ದರು ಬಿಡು. ಇದಂತೂ ಗ್ಯಾರಂಟಿ ಅಯ್ಯ. ನೀನು ಅವ್ರ ಜೀತ ಮಾಡ್ಕೊಂಡು ಬಿದ್ದಿರು ನಾಯಿ ನಂಗೆ. ನನ್ನ ಮಾರಾಣಿ ಹಂಗಿರ್ಲಿ ಇರ್ಲಿ ಅಂತ ಕೊಟ್ಟರೆ ಅಜ್ಜಿ ತಾತ ಅವ್ರಂತ ಹಲ್ಕಿಸಿತಾಳೆ ಅಲ್ಲ. ಇನ್ನೇನು ಏನು ಇಲ್ಲ, ಜೀತ ಮಾಡಿ ಕೂತ್ಕೊಂಡು ಜೀತ ಬಾ ಅವ್ರದ. ದರಿದ್ರ ನೀನು ಹುಟ್ಟುತ್ತರದ್ರೆ ಹೆಂಗಿರ್ಬೇಕು ಅಂತ ನಿನಗೆ ಗೊತ್ತಿಲ್ಲ, ಹೆಂಗೆ ಬಾಳ್ಬೇಕು ಹೆಂಗೆ ಬದುಕಬೇಕು ಅನ್ನೋದು ಗೊತ್ತಿಲ್ಲ. ಒಂದು ಹೆಂಗ್ಸ್ಗೆ ಇರಬೇಕು ಹೆಂಗಿರ್ಬೇಕು ಅಂತ. ಏನು ಅವ್ರು ಹೇಳೋದಕ್ಕೆ ತಾಳ ಹಾಕೊಂಡು ಕುಣಿತಾಳೆ. ತಾಳ ಹಾಕೊಂಡು ಯಾಕೆ ಸ್ವಂತ ಬುದ್ಧಿ ಇಲ್ವಾ ನಿನಗೆ? ಅವ್ರು ಹೇಳಿದ್ಕೆಲ್ಲ ಕತ್ತಾಡ್ಕೊಂಡು ನಿಂತಿದ್ಯಲ್ಲ, ಜೀತ ಮಾಡಕ್ಕೆ ಹೋಗಿದ್ಯಾ ಅಲ್ಲಿಗೆ ಅವ್ರು ಜೀತವಾ? ಅಲ್ಲಕ್ಕನವತ್ತು ಯಾಕಂಗೆ ಆಡ್ತಿದ್ದಿ? ಸುಮ್ಮನಿರು. ಬಂದು ಒಂದು ಸ್ವಲ್ಪ ಹೊತ್ತಾಯ್ತು, ಆಗಲೇ ಹೆಂಗೆ ಕುಣಿತಾ ಕೂತಿದ್ಯಲ್ಲ, ಅದಕ್ಕೆ ಇದಕ್ಕೆ ಬೊಯ್ಯಕ್ಕೆ ಫೋನ್ ಮಾಡಿದೆ ನೀನು. ಬೊಯ್ಯಕ್ಕೆ ಫೋನ್ ಮಾಡಿದೆ ಹೇಳು. ಸುಮ್ಮನಿರು, ಸಿಕ್ಕಿಲ್ಲ ಏನೋ ಒಟ್ಟಿಗೆ ನಾವಿದ್ವಲ್ಲ ಮನೆ ನಮ್ಮ ಊರಲ್ಲಿ, ಆ ಮನೆಗಿಂತೂ ಈ ಮನೆನೇ ಚೆನ್ನಾಗತ್ತೆ ಕತೆ. ಸುಮ್ಮನಿರು. ಅದು ಯಾಕಂಗೆ ಆಡ್ತಿದ್ದಿ? ಸೂರ್ಯವ್ರು ಎಲ್ಲಿರ್ತಾರೆ ಅಲ್ಲಿ ಇರ್ತೀನಿ ಕತೆ. ಹಂಗಂದ್ರೆ ನೀನು ಬಿಟ್ಬಿಟ್ಟು ಸೂರ್ಯವ್ರನ್ನ ಬಿಟ್ಬಿಟ್ಟು ನೀನೊಬ್ಳು ಅಲ್ಲಿ ಸಿಟಿಲಿರುವಂತಿದ್ದೀಯ ನೀನು. ಅಯ್ಯೋ ದಡ್ ಮುಂಡೆ, ಸೂರ್ಯನು ಕರ್ಕೊಂಡು ಆ ಮುತ್ಕಿ ಕಳಿಸ್ಬಿಟ್ಟು ಅದೇನೋ ಅತ್ತೆ ಅತ್ತೆ ಅಂತ ನಲಿತಿದ್ದಲ್ಲ ಅವಳು ನಿನ್ನ ಸೌತಿ ಮುಂಡೆ, ಅವಳನ್ನು ಕಳಿಸ್ಬಿಟ್ಟು ನೀವು ಸಿಟಿಲಿರಿ ಅಂತ ಅಂತಿರೋದು ನಾನು. ಓ ಏನು ನೀನು ಒಬ್ಳೆ ಹೋಗಿರುವಂತಿದ್ದೀನ? ನನಗೆ ಬುದ್ಧಿ ಇಲ್ವಾ? ಹಿಂಗಂತ ಕೂತಿದ್ಯಲ್ಲ ನೀನು, ನನಗೆ ಬುದ್ಧಿ ಇಲ್ವಾ ಅಂತ. ಸರಿ ಫೋನ್ ಮಾಡ್ಬು, ನಾನು ಆಮೇಲೆ ಮಾಡ್ತೀನಂತೆ. ಬುದ್ಧಿ ಹೇಳಿದ್ರೆ ಗುದ್ಕ ಸಾಯ್ತಿದ್ರಂತೆ ಅಂತೇಳು ನೀನು. ಒಂದು 4 ಒಳ್ಳೆ ಮಾತು ಹೇಳ್ಕೊಟ್ರೆ ಆಮೇಲೆ ಫೋನ್ ಮಾಡೋಣಂತೆ. ಆಮೇಲೆ ಏನಕ್ಕೆ ಮಾಡಿ ಸುಮ್ಮನೆ ಬಂದು ಗಂಟು ತಂದಿದ್ದೀರ ಗಂಟು ಮುಟ್ಟೆ ಅವ್ನು ಎತ್ಕಡೆ ಸುಮ್ಮನೆ ಕಡ್ದು ನಡಿ ನೀನು. ಅದೇ ಕುತ್ಕೊಂಡು ನಿಂತಿರುವೆ ನೀನು. ಏನು ಅವ್ರ ಕೈ ಯಾರ ಕೈಲಿ ನೀನು ಒಳ್ಳೆ ಅನ್ಸ್ಕೊಳ್ಳೋದು ಬೇಕಾಗಿಲ್ಲ ಕತೆ. ನಿನ್ನ ಸೇಫ್ಟಿಯ ನೀನು ನೋಡ್ಕೊಂಡಿರು ನೀನು. ಏನೋ ಏನು ಅನ್ಕೊಂಡಿದ್ದಾರು ಅಲ್ಲ. ಸೂರಿಗೆ ದೊಡ್ಡರಾಗ ಬಂದಿತ್ತು, ಒತ್ಕೊಂಡೋಗ ಬಂದಿತ್ತು, ಕೆಲಸ ಬಿಟ್ಬಿಟ್ಟು ನಿಂತಿದ್ದಾನಂತಲ್ಲ. ಈಗೇನು ಮಾಡ್ತಿದ್ದಾನು ಅಲ್ಲ? ಚಿಂದಂತ ಕೆಲಸ ಕೋತಿ ಕೈಲಿ ತಗೋಗಿ ಮಾಡಿಕೆ ಕೊಟ್ಟರು ತಗೋಗಿ ಬಿಸಾಕ್ತಿತ್ತಂತೆ ಅಂತ ನನ್ನ ಮಗ ನಿನ್ನ ಗಂಡ ಮಂಗ ಅಥವಾ ಹುಟ್ಟು ಮಂಗ. ಏನು ಕತ್ತಿಗೇನು ಗೊತ್ತು ಕಸ್ತೂರಿ ಭಾಷಣ ಅಂತಾರಲ್ಲ, ಹಂಗೆ ಅವ್ನಿಗೇನು ಗೊತ್ತು ಗೌರ್ಮೆಂಟ್ ಕೆಲಸ ಬೆಲೆ ಇದ್ದಿದ್ರೆ ಆಯ್ತಿತ್ತಿಲ್ವಾ? ಅದನ್ನ ಬಿಟ್ಬಿಟ್ಟು ನಿಂತಾನಲ್ಲ. ತಿರುಪೆ ಎತ್ತಿ ತಗೋ, ಜೊತೆಗೆ ನೀನು ಹೋಗಿ ಎತ್ತುವಂತೆ ತಿರುಪೆಯ. ಏನಾರು ಮಾತಾಡಿದ್ರೆ ಗಂಡ ಅತ್ತೆ ಮಾವ ಅಂತ ನಲಿತಿದ್ಯಲ್ಲ ಸಂದೆ ಗಂಟ. ಇವು ಕೊಡ್ತಾರೆ ತಗೋ ನಿಂಗೆ ಒಂದು ತೆಂಗಿನಕಾಯಿ ಚಿಪ್ಪ, ಇಲ್ಲಾಂದ್ರೆ ಒಂದು ಚೊಂಬು ಕೊಟ್ಬಿಟ್ಟು ತಿರುಪ್ತಿಗೆ ನೆಟ್ಟು ಕಳಿಸ್ತಾರ ನಿನ್ನ. ಅವ ಸರಿ ಮಡುಗು, ಇದು ಮಾತಾ ಚೆನ್ನಾಗಿ ಕಲ್ತಿದ್ದಿ ಮಡುಗು ಅಂತ. ನಿನ್ನ ಜೊತೆಗೆ ಆಡೋಕ್ಕಾಗಿಲ್ಲ, ನಾನು ಮಾಡ್ತೀನಿ. ಒಂದು ಸ್ವಲ್ಪ ದಿವಸ ಅಡ್ಜಸ್ಟ್ ಆಗಿ ಇರ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾ ಕೂತೀವಿ. ಇದ್ದಕ್ಕಿದ್ದಂಗೆ ಬೈತಾ ಕೂತವಳೆ. ಅಲ್ಲಕ್ಕ ನಾವೀಗ ಸ್ವಲ್ಪ ಹೊತ್ತಿಗೆ ಬಂದಿವಿ, ಆಲಯ ಹೋಗೋದಂದ್ರೆ ಅವ್ರು ಕೇಳಾರ. ಸುಮ್ಮನಿರು ನೀನು. ಸುಮ್ಮನೆ ಸೂರ್ಯವರು ಎಲ್ಲಿಷ್ಟ ಅಲ್ಲೇ ನಾನು ಅಲ್ಲೇ ಇರ್ತೀನಿ ಕತೆ. ನೀನು ಹೋಗು ಅಂತ ಆಗಲೇ ನಾವು ಏನೇನೋ ಕೆಲಸ ಆಗೋಗವೆ. ನಿನ್ನ ಮಾತು ಕೇಳಿ ಏನೋ ಸಲಿಕೋ ನಿನ್ನ ಮಾತು ಕೇಳೋಕೆ ಕೂತ್ಕೊಳ್ಳೋನೇನೋ. ಸುಮ್ಮ ಮಡ್ಗವ ನೀನು, ಸುಮ್ಮ ಮಾತಾಡಬೇಡ ಜಾಸ್ತಿಗೆ ಬಿಡು. ನಂಗೆ ಗೊತ್ತು ನನ್ನ ಮಗಳಿಗೆ ಯಾರೋ ಏನೋ ಸರಿಯಾಗಿ ಮಾಡಿಸ್ಬಿಟ್ಟವ್ರೆ. ಸಂದೆ ಗಂಟ ಅವ್ವ ಅನ್ಕೊಂಡು ಹೇಳಿದ ಮಾತನ್ನೆಲ್ಲ ಕೇಳ್ಕ ಕೂತಿರೋಳು. ಈಗ ನನ್ನ ಮಾತು ಅಂದ್ರೆ ಲೆಕ್ಕೋಕ್ಕಿಲ್ಲ. ನನ್ನ ಮಾತು ನನ್ನ ಕತೆ ಅಂದರೆ ಒಂಚೂರು ಲೆಕ್ಕೋಕ್ಕಿಲ್ಲ. ಹಂಗಂದ್ರೆ ನನ್ನ ಮಗಳಿಗೆ ಯಾರೋ ಏನೋ ಮಾಡ್ಸವ್ರೆ, ಅದಂತೂ ಗ್ಯಾರಂಟಿಯೇ. ಏನೋ ಮಾಡ್ಸವ್ರೆ ಕತೆ. ಮೊದಲು ನಾನು ಹೋಗಿ ಒಂದು ದೇವಸ್ಥಾನಕ್ಕೆ ತಡೆಗಿಡೆ ಹೊಡಿಸ್ಬೇಕು ನನ್ನ ಮಗಳ ಹೆಸರಲ್ಲಿ. ಒಂದು ಅರ್ಶಿನಾರು ಮಾಡಿಸ್ಬೇಕು. ಅದು ಯಾರು ಏನು ಮಾಡ್ತಿದಾರೋ ಅವ್ರ ಕೈ ಸೇದಾಗ ಅವ್ರು ಬರ ಅವ್ರ ನೆಗ್ದು ಬಿದ್ದ ಮೇಲೆ ಕೈ ಹಾಕ ಒತ್ಕೊಂಡು ಹೋಗಿ ಗರಗರನ ಹೋಗಿ ಬರಬರ್ನು ಬರ ಅವ್ರಿಗೆ ಹೆಚ್ಚಿಗೆ ಬೆಂಕಿ ಹಾಕ ಮುಂದುವರಿಯುವುದು. ಅಲ್ಲ ಎಂಥ ಕೆಲಸ ಮಾಡವನೇ ನೋಡಿ ಆ ಸೂರಿ. ನಾವು ಗೌರ್ಮೆಂಟ್ ಕೆಲಸ ಅಚ್ಚುಕಟ್ಟಾಗಿರ್ತಾಳೆ ನಮ್ಮ ಮಗಳು. ಸಿಟಿಲಿ ಮನೆಗಳವೇ ಬಾಡಿಗೆ ಕೊಟ್ಕೋತಾರೆ, ಕೆಲ್ಸಕ್ಕೆ ಹೋಯ್ತಾನೆ, ಸಂಬಳ ಬರ್ತದೆ, ಬಾಡಿಗೆನೂ ಬರ್ತದೆ. ಸಿಟಿ ತಮ್ಮ ಮನೆ ಇರೋದು ಅಚ್ಚುಕಟ್ಟಾಗಿ ಕಾಲು ಮಣ್ಣು ಹಾಕ್ದಂಗೆ. ನನ್ನ ಮಗಳು ಮಾರಾಣಿ ಹೆಂಗಿರ್ತಾಳೆ ಅಂತ ಕೊಟ್ಟು ಈ ನನ್ನ ಮಗ ನೋಡಿದ್ರೆ ಕೆಲಸ ಬಿಟ್ಟವನೆ, ಇನ್ನೊಂದು ಮದುವೆ ಆಗವನೆ, ಅದು ಅಲ್ಲದೆ ಹಳ್ಳಿಗೆ ಕರ್ಕೊ ಹೋಗವನೆ. ಇದಕ್ಕೆ ಏನು ಮಾಡಬೇಕು? ಏನು ಮಾಡಬೇಕು? ನಮ್ಮ ಮಗಳು ಚೆನ್ನಾಗಿರ್ಲಿ ಮಟ್ಲಿ ಅಂತ ತಾನೇ ನಾವು ನೋಡ್ಬಿಟ್ಟು ಕೊಡೋದು. ಇಂಥ ಕೆಲಸ ಮಾಡಿದ್ರೆ ನಾವು ಏನು ಮಾಡೋದು? ಯಾರನ್ನೋದು ನ್ಯಾಯ ಕೇಳೋಣ? ನಾ ಸುಮ್ಗಿಮ್ನೆ ಬಿಟ್ಕೊಡಕ್ಕಿಲ್ಲ. ಅದು ಮುಂಡೆದು ಎಲ್ಲಕ್ಕೂ ಅನ್ಕ ಕೂತದೆ. ಏನು ಗೊತ್ತಾಯ್ಕಿಲ್ವಾ? ಪಾಪ ನನ್ನ ಮಗಳು ಪಾಪದವಳು, ಅವಳನ್ನ ನಂಬಿಸ್ಬಿಟ್ಟು ಕೂತ್ಕೆ ಕುಯ್ದಾಕ್ಬಿಡ್ತಾರೆ ಮುಂಡೆಗೂ. ನಂಬಕ್ಕಾಗಿಲ್ಲ ಅಂತಾರನಲ್ಲ. ನನ್ನ ಮಗಳು ಹೊಸ ಎಚ್ಚೆತ್ಕೋಬೇಕು. ಹೇಳ್ಕೊಡ್ತೀನಿ ಬುದ್ಧಿಯ. ಮೊದಲು ಹೋಗಿ ಒಂದು ಪೂಜೆ ಮಾಡ್ಸ್ಕೊಬಂದ್ಬಿಡ್ತೀನಿ. ಒಂದು ತಡೆಗಿಡೆ ಹೊಡೆಸ್ಬಿಟ್ಟು ಒಳಿಸ್ರಲ್ಲಿ ಪೂಜೆ ಮಾಡ್ಸ್ಕೊಬಂದ್ಬಿಡ್ತೀನಿ. ಯಾರೋ ಏನೋ ಮಾಡಿಸ್ಬಿಟ್ಟವ್ರೆ ನನ್ನ ಮಗಳಿಗೆ. ಅದೇ ನಂಗೆ ಭಯ ಆಯ್ತಿರೋದು. ಏನೋ ಎತ್ತುವೋ ಏನೋ ಕಾಣೆ ಅಂತ ಮೊದಲು ಪೂಜೆ ಮಾಡ್ಸ್ಕೊಬಂದ್ಬಿಡ್ತೀನಿ. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ